ಸುದೀರ್ಘ ಹೋರಾಟಗಳ ಬಳಿಕವೂ ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕನಿಷ್ಠ ಮೃತ ವ್ಯಕ್ತಿಯ ಗೌರವಯುತ ಸಂಸ್ಕಾರಕ್ಕೆ ಸ್ಮಶಾನವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ವಿಷಯದ ಗಂಭೀರತೆಯಿಂದ ಅರಿತ ಆಡಳಿತ ವ್ಯವಸ್ಥೆ ಮತ್ತು ಜನಪ್ರತಿನಿಧಿಗಳು ಸಮಸ್ಯೆಯ ಪರಿಹಾರದ ಬಗ್ಗೆ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇಲ್ಲ ಅಂತ ಸ್ಮಶಾನ ಹೋರಾಟ ಸಮಿತಿಯ ಸಂಚಾಲಕ ಪಿ.ಆರ್. ಭರತ್ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೆಲ್ಲಿಹುದಿಕೇರಿಯ 10 ರಿಂದ 12 ಸಾವಿರ ಜನಸಂಖ್ಯೆಯಲ್ಲಿ ಬಹುತೇಕ ಮಂದಿ ಬಡವರು ಮತ್ತು ಕೂಲಿ ಕಾರ್ಮಿಕರು. ಇವರು ಬಹಳಷ್ಟು ವರ್ಷಗಳಿಂದ ವ್ಯವಸ್ಥಿತವಾದ ಸ್ಮಶಾನ ಜಾಗವಿಲ್ಲದೆ ತೊಂದರೆಗೆ ಸಿಲುಕಿದ್ದಾರೆ. ಇಂದಾದರೂ ಸ್ಮಶಾನ ಜಾಗ ಒದಗಿಸುವಂತೆ ಒತ್ತಾಯಿಸಿ ಜೂನ್ 16ರಂದು ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯಿತಿ ಮುಂಭಾಗ ಅಣಕು ಶವಯಾತ್ರೆ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದ್ದಾರೆ. ಸ್ಮಶಾನ ಹೋರಾಟ ಸಮಿತಿಯ ಹೋರಾಟಗಳ ಹಿನ್ನೆಲೆಯಲ್ಲಿ ಕೆಲವು ತಿಂಗಳ ಹಿಂದೆ ತಹಶೀಲ್ದಾರರು ಈ ಸಂಬಂಧ ನಡೆಸಿದ ಸಭೆಯಲ್ಲಿ 3 ತಿಂಗಳ ಅವಧಿಯಲ್ಲಿ ಸ್ಮಶಾನ ಜಾಗ ಒದಗಿಸುವುದಾಗಿ ಭರವಸೆ ನೀಡಿದರು. ಇದೀಗ 7 ತಿಂಗಳು ಕಳೆದಿದ್ರೂ ಸ್ಮಶಾನ ಜಾಗ ದೊರಕಿಲ್ಲ. ಹೀಗಿದ್ದು ಈ ಅವಧಿಯಲ್ಲಿ ತಹಶೀಲ್ದಾರರು ಬೆಟ್ಟದ ಕಾಡು ಮಾರ್ಗದ ಬಳಿಯ ಸರ್ವೆ ನಂಬರ್ 177ರಲ್ಲಿ 1.02 ಎಕರೆ ಜಾಗವನ್ನು ಸ್ಮಶಾನಕ್ಕೆಂದು ಗುರುತಿಸಿದ್ದಾರೆ. ಆದರೆ ಇದನ್ನು ಸ್ಮಶಾನಕ್ಕೆ ನಿಗದಿಗೊಳಿಸಿ ಆರ್ಟಿಸಿ ಮಾಡುವಲ್ಲಿ ನೆಲ್ಲಿಹುದಿಕೇರಿ ವ್ಯಾಪ್ತಿಯ ಭೂ ಮಾಫಿಯಾಗಳು, ರಿಯಲ್ ಎಸ್ಟೇಟ್ ದಂಧೆಗಳು ಅಡ್ಡಗಾಲು ಹಾಕ್ತಾ ಇರುವುದಾಗಿ ಆರೋಪಿಸಿದರು. ನಾವಿವತ್ತು ತೀರ್ಮಾನವನ್ನು ಮಾಡಿದ್ದೇವೆ. ನಿಮ್ಗೆ ಗೊತ್ತಿದೆ, ಜಿಲ್ಲಾಧಿಕಾರಿ ಸುಮಾದ್ಯಾದ ಇರುವಾಗ 35,000 ಹೆಕ್ಟೇರ್ ಸರ್ಕಾರಿ ಜಾಗ ಕೊಡಗಿನ ಒಳಗಡೆ ಇದೆ. 65,000ಕ್ಕಿಂತ ಹೆಚ್ಚು ಎಕರೆ ಸರ್ಕಾರಿ ಜಾಗ ಕೊಡಗಿನ ಒಳಗಡೆ ಸರ್ಕಾರಿ ಜಾಗ ಇದೆ, ಒತ್ತುವರಿಯಾಗಿದೆ. ಇವತ್ತು ಮನುಷ್ಯ ವಾಸಕ್ಕಂತೂ ಮನೆ ಇಲ್ಲ ಬಡವನಿಗೆ. ಅವನ ಜೀವನ ಪರ್ಯಂತ ಬಾಡಿಗೆ ಮನೆನೋ ಕೊಟ್ಟಿಗೆನೋ ದನದ ಇದರ ಒಳಗಡೆ ಕಂಡವರ ಆಶ್ರಯದಲ್ಲಿ ಬದುಕ್ತಾನೆ, ನದಿ ದಡದ ಒಳಗಡೆ ಬದುಕ್ತಾನೆ, ಕೆರೆ ಒಳಗಡೆ. ಜೀವನದಲ್ಲಿ ಅವನಿಗೆ ನೆಮ್ಮದಿ ಇಲ್ಲ. ಸತ್ತರೆ ಅವನ ಹೆಣ ಹಾಕ್ಲಿಕ್ಕಿರತಕ್ಕಂಥ ಒಂದು ಪರ್ಯಾಯ ವ್ಯವಸ್ಥೆ ಏನಾದರೂ ಕೂಡ ಈ ಸರ್ಕಾರ ಮಾಡಬೇಕು, ಅಧಿಕಾರಿಗಳು ಮಾಡಬೇಕಲ್ಲ, ಮಾಡ್ತಾ ಇಲ್ಲ. ಸ್ಮಶಾನದ ಬಗ್ಗೆ ಯಾವುದೇ ರೀತಿ ಇರತಕ್ಕಂಥ ಕಾಳಜಿ ಇಲ್ಲದಿರತಕ್ಕಂಥ ಒಂದು ಆಡಳಿತ ಹೊರಗೆ ಇದೆ. ಜನಪ್ರತಿನಿಧಿಗಳು ಅಷ್ಟೇ, ಅವರಿಗೆ ಕಾಸು ಮಾಡತಕ್ಕಂಥ ರೀತಿಯಲ್ಲಿರತಕ್ಕಂಥ ವ್ಯವಹಾರಗಳಿಗೆ ಇಂಟ್ರೆಸ್ಟೆಡ್ ಇದೆ ವಿರಹ ನೈಜವಾಗಿರತಕ್ಕಂಥ ಮೂಲಭೂತವಾಗಿರತಕ್ಕಂಥ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. 12,000 ಜನ ಇರೋ ನೆಲ್ಲುದಿಕೇರಿಯಲ್ಲಿ ಸಾರ್ವಜನಿಕ ಶೌಚಾಲಯ, ನೀವು ಒಮ್ಮೆ ನೆಲ್ಲುದಿಕೇರಿಗೆ ಬಂದರೆ ಒಂದು ರಿಸರ್ಚ್ ಮಾಡಬೇಕು ಅಂತಂದ್ರೆ ನೆಲ್ಲುದಿಕೇರಿ ಹುಡುಕಾಡಿದ್ರೆ ನಿಮ್ಗೆ ಹೋಗಕ್ಕಾಗಲ್ಲ. ಅಂದ್ರೆ ಮೂಲ ಸೌಲಭ್ಯ ಬೇಕಲ್ಲ. ಅದೆಲ್ಲವೂ ಕೂಡ ಇವತ್ತೇನಾಗಿದೆ ಅಂದ್ರೆ ಭೂ ಮಾಫಿಯಾದ ರಿಯಲ್ ಎಸ್ಟೇಟ್ ಮಾಫಿಯಾಸ್ಗಳ ಒಂದು ಹಿಡಿತದ ಒಳಗಡೆ ನೆಲ್ಲುದಿಕೇರಿ ಇದೆ. ಅಲ್ಲಿಯ ಮೂಲಭೂತವಾಗಿರತಕ್ಕಂಥ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಾಣಲಿಕ್ಕೆ ಪಂಚಾಯತ್ ಆಡಳಿತ ಮುಂದಾಗ್ತಾ ಇಲ್ಲ. ಪಂಚಾಯತ್ ಆಡಳಿತ ಶಾಹಿಗಳು ಕೂಡ ಇವತ್ತು ಭೂಮಾಫಿಯಾಗಳ ಕೆಲಸಗಳನ್ನ ಮಾಡತಕ್ಕಂಥದ್ದು. ಅವರಿಗೆ ಭೂಮಾಫಿಯಾ ಲಾಭ ಮಾಡತಕ್ಕಂಥದ್ದು ವಿರಹ ಸಾರ್ವಜನಿಕರಿಗೆ ಬೇಕಾಗಿರತಕ್ಕಂಥ ರೀತಿಯಲ್ಲಿರತಕ್ಕಂಥ ಮೂಲ ಸೌಲಭ್ಯಗಳನ್ನು ಒದಗಿಸತಕ್ಕಂಥ ಕೆಲಸಕ್ಕೆ ಇವತ್ತು ಹಿಂದೇಟಾಗ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದರಿಂದ ಇವತ್ತು ನಾವು 16ನೇ ತಾರೀಕು ಮತ್ತೆ ಅಣುಕು ಶವ ಪ್ರದರ್ಶನವನ್ನ ಪಂಚಾಯತ್ ಮುಂದೆ ಮಾಡುವುದರ ಮುಖಾಂತರ ಮತ್ತೊಮ್ಮೆ ನಾವು ನಿವೇಶನ ರೈತರ ಹೋರಾಟವನ್ನ ತಗೊಂಡು ಹೋಗ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ವಿ. ಅಲ್ಲಿಗೆ ಅದು ಮುಗಿಯಲ್ಲ. ಮುಂದೆ ಸಾವುಗಳು ಬಂದಾಗ ನಾವು ಎಲ್ಲಿ ಸ್ಮಶಾನ ಭೂಮಿ ಇದೆ ಅಲ್ಲಿಗೆ ತಗೊಂಡು ಹೋಗ್ಲಿಕ್ಕೆ ತೀರ್ಮಾನ ಮಾಡಿ. ಆಗ ಸಂಘರ್ಷಗಳು ನಡೀತು. ನಾವೆಲ್ಲ ಸಂಘರ್ಷಕ್ಕೆ ಕಾರಣಕರ್ತರು. ಸಂಘರ್ಷಕ್ಕೆ ಕಾರಣಕರ್ತರ ಅಧಿಕಾರಿಗಳು ಇರಬೇಕಾಗ್ತದೆ, ಜನಪ್ರತಿನಿಧಿಗಳು ಇರಬೇಕಾಗ್ತದೆ. ಮತ್ತೆ ಮಾತ್ರ ಅಲ್ಲ, ನಾವು ಕಾನೂನಾತ್ಮಕವಾಗಿ ಕೂಡ ಹೋಗ್ಲಿಕ್ಕೆ ತೀರ್ಮಾನವನ್ನು ಮಾಡ್ತೀವಿ. ಸ್ಮಶಾನವನ್ನ ಬಿಡಿಸಿ ಕೊಡದಿರತಕ್ಕಂಥ DC ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ, AC ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ, ತಹಸೀಲ್ದಾರ್ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ, PDO ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಇವರೆಲ್ಲರನ್ನೂ ಕೂಡ ಪಾರ್ಟಿ ಮಾಡಿ ನಾವು ಕೇಸ್ ಮಾಡ್ಲಿಕ್ಕೂ ಕೂಡ ಹಿಂಜರಿಯೋದಿಲ್ಲ ಅನ್ನತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಸ್ಮಶಾನದ ಪ್ರಶ್ನೆ ಗಂಭೀರವಾಗಿರತಕ್ಕಂಥ ಪ್ರಶ್ನೆ ಇದೆ. ನೀವು ಒಮ್ಮೆ ಅಲ್ಲಿ ಪರಿಶೀಲನೆ ಮಾಡಿ ನೆಲ್ಲುದಿಕೇರಿಯ ಜನಸ್ತೋಮದ ಮಧ್ಯೆ ಒಂದು ಸ್ಮಶಾನ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ. ಇನ್ನು ಮಳೆಗಾಲ ಬಂದ್ರೆ ಇನ್ನು ಅಲ್ಲಿ ಆ ಏರಿಯಾದಲ್ಲಿ ಸತ್ರ ತಗೊಂಡೋಗ್ಲಿಕ್ಕಾಗಲ್ಲ. ಯಾಕಂದ್ರೆ ಬೆಟ್ಟದ ಕಾಡು ರೋಡ್ ಬ್ಲಾಕ್ ಆಗ್ತದೆ. ಫಸ್ಟ್ ಮಳೆಯಲ್ಲೇ ಬೆಟ್ಟದ ಕಾಡು ರೋಡ್ ಬ್ಲಾಕ್ ಆಗ್ತದೆ. ಬ್ಲಾಕ್ ಆದ್ಮೇಲೆ ಸತ್ರ ಹೆಣವನ್ನು ಎಲ್ಲಿ ತಗೊಂಡೋಗ್ಬೇಕು? ನೆಲ್ಲುದಿಕೇರಿ ಗ್ರಾಮೀಣ ಪ್ರದೇಶದ ಬರೀ 3 ಸೆಂಟ್ 2.5 ಸೆಂಟ್ ಜಾಗದಲ್ಲಿ ಬದುಕೋರು. ಬೆಂಗಳೂರು ಸಿಟಿ ನಂತಹ ಸ್ಲಮ್ ಏರಿಯಾದಲ್ಲಿ ಬದುಕ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇರತಕ್ಕಂಥವ್ರು ಸ್ವಂತ ಜಾಗದ ಒಳಗೆ ಇದನ್ನು ಗೊತ್ತಾಗಲಿಕ್ಕಿಲ್ಲ. 5% ಅಷ್ಟೇ ಸ್ವಲ್ಪ ಭೂಮಿ ಇರತಕ್ಕಂಥವ್ರು. ಬಾಕಿ ಇರತಕ್ಕಂಥವ್ರು ಎಲ್ಲರೂ ಕೂಡ ಬಾಡಿಗೆ ಮನೆಯಲ್ಲಿ ಇರತಕ್ಕಂಥವ್ರು ಸಣ್ಣ 3 ಸೆಂಟ್ 2 ಸೆಂಟ್ ಜಾಗದವಲ್ಲ ಬದುಕ್ತಾ ಇರತಕ್ಕಂಥ ಜನ. ಕಾವೇರಿ ನೀರಿನ ಕುಲಷಿತ ಆಗ್ತಾ ಇದೆ ಅಂತೇಳಿ ನಾವು ಆಗಿದ್ದಾಗ ಹೇಳ್ತಾ ಇದ್ವಿ. ಕಾವೇರಿ ನೀರನ್ನ ಕುಲುಷಿತಗೊಳಿಸ್ತಾ ಇರತಕ್ಕಂಥ ಮನುಷ್ಯ ದೇಹವನ್ನ ಕೊಳೆತ ಮನುಷ್ಯ ದೇಹವನ್ನ ಕಾವೇರಿ ನದಿ ಒಳಗಡೆ ಆ ದೇಹ ಹರಿತಾ ಇದೆ ಅಂತ ಹೇಳಿ ನೀರು ಕುಡಿತಾ ಇರತಕ್ಕಂಥ ಜನ
ಪ್ರಶ್ನೆ ಅದು. ಲಕ್ಷಗಟ್ಟಲೆ ಜನ ಕುಡಿಯೋ ನೀರು, ನಮ್ಮ ಅಣ್ಣಂದಿರು, ನಮ್ಮ ಅಕ್ಕಂದಿರು, ನಮ್ಮ ಸಹೋದರರುಗಳು ಬೆಂಗಳೂರಿನಲ್ಲಿ ಕುಡಿಯೋ ನೀರು ಕಾವೇರಿ ನೀರು. ಆ ಕಾವೇರಿ ನೀರಿನ ಬದಿಯ ಒಳಗಡೆ ಶವಗಳು ಸಂಸ್ಕಾರ ಮಾಡಿ, ಆ ಶವಗಳು ಪ್ರವಾಹದ ಸಂದರ್ಭದ ಒಳಗಡೆ ನೀರು ಪಾಲಾಗ್ತಾ ಇದೆ, ಕುಲುಷಿತ ಆಗ್ತದೆ ನೀರು, ಪೂರ್ಣ ಪ್ರಮಾಣದಲ್ಲಿ ಹಾಳಾಗ್ತದೆ ನೀರು. ಆ ನೀರನ್ನು ನಾವು ಜನಗಳು ಕುಡಿತಾ ಇದ್ದಾರೆ ಅಂತಕ್ಕಂಥದ್ದು, ಕಾವೇರಿ ನೀರನ್ನು ಕಲುಷಿತಗೊಳಿಸ್ತಕ್ಕಂಥ ಪರಿಸ್ಥಿತಿಯು ಕೂಡ ಇವತ್ತು ಈ ಸ್ಮಶಾನದ ಪ್ರಶ್ನೆ ಮೇಲಿದೆ. ಸರ್ಕಾರಕ್ಕೆ, ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಕಣ್ಣು ಕೂಡ ಕಾಣದ ರೀತಿಯ ಮೌನವನ್ನು ವಹಿಸ್ತಾ ಇದ್ದಾರೆ. ಕಣ್ಣಿದ್ದು ಕುರುಡರಾಗಿರತಕ್ಕಂಥ ಅಧಿಕಾರಿ ವರ್ಗ, ಕಣ್ಣಿದ್ದು ಕೂಡ ಕುರುಡರಾಗಿದ್ದಾರೆ ಇವತ್ತವರು, ಕಿವಿಯಿದ್ದು ಕುರುಡರಾಗಿರತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಜನಗಳ ಪ್ರಶ್ನೆಯ ಬಗ್ಗೆ ಕಾಳಜಿ ಇಲ್ಲದಿರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ. ಅದರಿಂದ 16ನೇ ತಾರೀಕು ನಾವು ಅಣುಕುಶ ಯಾತ್ರೆಯನ್ನು ಮತ್ತೊಮ್ಮೆ ಮಾಡುವುದರ ಮುಖಾಂತರ ಆ ಅಧಿಕಾರಿಗಳಿಗೆ, ಸಂಬಂಧಪಟ್ಟವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ನಾವು ಎಣವನ್ನು ನೇರವಾಗಿ ತಗೊಂಡೋಗಿ ಎಲ್ಲಿ ಸ್ಮಶಾನ RTC ಇದೆ ಅಲ್ಲಿ ತಗೊಂಡು ಹಾಕ್ಲಿಕ್ಕೆ ತೀರ್ಮಾನವನ್ನು ಮಾಡ್ತೀವಿ. ಸಂಘರ್ಷ ನಡೀತದೆ. ಆಲ್ರೆಡಿ ಆಗಿದೆ. ನಮಗೀಗ ಈ 133 ಸರ್ವೆ ನಂಬರ್ ಸ್ಮಶಾನ ಅಂತ ಇದೆಯಲ್ಲ, ಎಲ್ಲಾದ್ರೂ ತಗೊಂಡೋಗಿ ಹಾಕ್ಬೇಕಲ್ಲ ಸರ್ ಇದನ್ನ ಸತ್ರೆ. ಆ ಜಾಗ ಹೌದು, ಸ್ಮಶಾನ ಅಂತ ಹೇಳಿ ಮೆನ್ಷನ್ ಆಗಿರತಕ್ಕಂಥ ಜಾಗ ಇದೆ. ಹೌದು, ಕಾಫಿ ತೋಟ ಆಗಿದೆ. ಜಾಗ ಕುಂಬಾರಗುಂಡಿ ಅಂತ ಹೇಳಿ ಜಾಗದಲ್ಲಿದೆ. ಮೊದಲ ಮಳೆಯಲ್ಲಿ ನೀರತ್ತುವ ಜಾಗ ಅದು ಕುಂಬಾರಗುಂಡಿ. ಆ ಜಾಗವನ್ನು ಇದಕ್ಕೆ ಕೊಡೋಣ, ಇದಕ್ಕೆ ಮೈದಾನ ಕೊಡೋಣ ಅಂತಕ್ಕಂಥ ಅವರ ಅಭಿಪ್ರಾಯ. ಹಿಂಗಾದ್ರೆ ಬೆಟ್ಟದ ರೋಡ್ ಸಾಕಲ್ಲ, ಯಾಕಿದ್ದಾನೆ ಇಲ್ಲಿ ಕುಂಬಾರಗುಂಡಿ ಕೊಡೋದು. ಮೊದಲ ಮಳೆಯಲ್ಲಿ ನೀರು ತುಂಬ ಜಾಗ ಅದು ಕುಂಬಾರಗುಂಡಿ. ಅದರ ಅಲ್ಲಿ ಕೊಡ್ತೀವಿ ಅಂತ ಅವರ ಒಳಗಡೆ ಚರ್ಚೆ ನಡೀತಾ ಇದೆ, ಪಂಚಾಯತ್ ಆಡಳಿತದ ಒಳಗಡೆ. ನಮ್ಮನ್ನ ಕರೆಸಿ ಮಾತಾಡಿಲ್ಲ. ಕಸ ವಿಲೇವಾರಿಗೂ ಕೂಡ ನಿಗದಿಪಡಿಸಿರತಕ್ಕಂಥ ಒಂದು ಎಕರೆ ಜಾಗ ಬೇರೆ ಇದೆ. ಅದು ಆ ಮಾಲೀಕರು ಕೇಸ್ ನಡೀತಾ ಇದೆ, ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಇದು ಈಗ ನಮ್ಮ ಹೋರಾಟಗಳ ಮುಖಾಂತರ ಸ್ಮಶಾನಕ್ಕೆ ಬೇಕಾಗಿ ಒತ್ತುವರಿ ಜಾಗವನ್ನು ತಹಸೀಲ್ದಾರ್ ಹಿಡಿದಿದ್ದಾರೆ. ನಾವು ಕೇಳಿದ್ರು ಅದನ್ನ ಕೊಡಿ ನಮಗೆ. ಅದು ಕೊಡ್ಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದ್ರೆ ನಾವು ಇದನ್ನು ಬಳಸ್ಕೊಳ್ತೀವಿ, ಇಷ್ಟೇ, ಬೇರೆ ದಾರಿ ಇಲ್ಲ. ಸತ್ತವರನ್ನು ಊತಾಕೋಗಿಲ್ಲ. ಸ್ವಲ್ಪ ಊರ್ನ ಮನುಷ್ಯನ ನಾಯಿ ಸತ್ತು ಸಹಿಸ್ಕೊಳ್ತಾರೆ, ಮನುಷ್ಯ ಸತ್ತು ವಾಸನ ಬಂದ್ರೆ ಊರಿನ ಜನ ಕೊಡ್ಲಿಕ್ಕೆ ಯಾವುದು 2 ಬೆಟ್ಟದ ರೋಡ್ ಅದು ಬೇರೆಯವರು ಒತ್ತುವರಿದಾರ ಮಾಡ್ಕೊಂಡಿದ್ದಾರೆ. ಒತ್ತುವರಿ ಮಾಡಿ ಅವರು ಕಾಫಿ ಪ್ಲಾಂಟೇಶನ್ ಲಾಭ ತಗೋತಾರೆ, ಫಸಲು ತಗೋತಾರೆ. ಅದು ಭಾವನಾತ್ಮಕವಾಗಿ ಅದನ್ನ ಹೇಳೋದು ಸರ್, ದೇವಸ್ಥಾನಕ್ಕೂ ಅದಕ್ಕೆ ಸಂಬಂಧವೇ ಇಲ್ಲ. ಸರಿ, ನಾವು ಹೇಳ್ತಾ ಇದ್ದೀವ ದೇವಸ್ಥಾನ ಸಂಬಂಧ ಆದ್ರೆ ಇಟ್ಕೊಳ್ಳಿ, ಪರ್ಯಾಯ ಕೊಡಿ, ಅದಕ್ಕೂ ಇದಕ್ಕೆ ಸಂಬಂಧ ಏನಿಲ್ಲ. ಆದರೂ ಕೂಡ ಹೇಳ್ತಾ ಇದ್ದೀವಿ, ಸರಿ, ಭಾವನಾತ್ಮಕವಾಗಿ ಇನ್ನು ಕೆಲಸದ್ದು ಬೇಡ. ಜನ ನಾವು ಅದೇ ಬೇಕು ಅಂತ ಆಟ ಇಟ್ಕೊಂಡು ಕೂತಿಲ್ಲ, ನಾವು ಅದೇ ಬೇಕು ಅಂತ ಹೇಳಿದ್ರೆ ಹಿಂದೆ ಹೋಗ್ಲಿಲ್ಲ. ಪರ್ಯಾಯ ಕೊಡಿ. ಪರ್ಯಾಯಕ್ಕೆ ಜಾಗವನ್ನು ಗುರುತು ಮಾಡಿದ್ರೆ ಮತ್ತೆ ಆ ಜಾಗವನ್ನೇ ಬೇರೆ ಇದಕ್ಕೆ ಬಳಸಲಿಕ್ಕೆ ಪ್ರಯತ್ನ ಮಾಡುವುದು ಅಂತ ಹೇಳಿದ್ರೆ ಯಾವ ರೀತಿ ಇದೆ ಇವರ ಜನಪ್ರತಿನಿಧಿಗಳ ಆಲೋಚನೆಗಳು ಅನ್ನೋದಾಗ ನಾವು ಮತ್ತೆ ಏನು ಮಾಡ್ಬೇಕು ಸರ್? ಇದು ಕೊಡಲ್ಲ, ಅದು ಕೊಡಲ್ಲ ಅಂದ್ಮೇಲೆ ನಾವೆಲ್ಲರೂ ಒಂದು ಕಡೆ ಹಾಕ್ಬೇಕಲ್ಲ. ದುರ್ಭಾವವಾಗಿ 14ನೇ ತಾರೀಕು ಹೋರಾಟ. ಗೋಷ್ಠಿಯಲ್ಲಿ ನೆಲ್ಲಿಹುದಿಕೇರಿ ಸ್ಮಶಾನ ಹೋರಾಟ ಸಮಿತಿಯ ಪ್ರಮುಖರಾದ TT ಉದಯಕುಮಾರ್, N ನಾರಾಯಣ, KG ರಮೇಶ್, VV ಪ್ರಭಾಕರ್ ಮತ್ತು PG ಸುರೇಶ್ ಪಾಲ್ಗೊಂಡಿದ್ದರು.